ಈಗ ತಲೆ ಎತ್ತಿ ನೋಡೋದಿಲ್ಲ, ಮಾತಾಡೋದಿಲ್ಲ ಅಂದ ತಕ್ಷಣ ಸಾಮಾನ್ಯವಾಗಿ ಪೋಷಕರೇ ಅಂದ್ಕೊಳ್ತಾರೆ, ಓ ಅವನಿಗೆ ನಾಚಿಕೆ ಜಾಸ್ತಿ, ಅವಳಿಗೆ ನಾಚಿಕೆ ಜಾಸ್ತಿ. ರೂಮಿನ ವಸ್ತುಗಳನ್ನ ಅವನು ಇಟ್ಟು ಚೇಂಜ್ ಮಾಡಿಬಿಟ್ರೆ ದೊಡ್ಡ ಗಲಾಟೆ ಮಾಡ್ತಾನೆ. ಇಲ್ಲಿ ಡಾಕ್ಟರ್ ಹತ್ರ ಹೋಗ್ಬಿಟ್ರೆ ಲೇಬಲ್ ಆಗ್ಬಿಡುತ್ತೆ, ನನ್ನ ಮಗುವಿಗೆ ಆಟಿಸಮ್ ಇದೆ ಅಂತ ಹೇಳಿಬಿಡ್ತಾರೆ ಅನ್ನೋ ಆತಂಕದಿಂದ ಎಷ್ಟೋ ಪೋಷಕರು ಇವತ್ತು ವೈದ್ಯರ ಹತ್ರ ಹೋಗೋದೇ ಇಲ್ಲ. ಒಂದು ಸಂತೋಷದ ವಿಷಯ ಏನಂತಂದ್ರೆ, ಈ ಆಟಿಸಮ್ ಮಕ್ಕಳಲ್ಲಿ ನಾವು ಸೋ ಕಾಲ್ಡ್ ನ್ಯೂರೋಟಿಪಿಕಲ್ಸ್ನ ಹೋಲಿಕೆ ಮಾಡಿಕೊಂಡು ಅವರು ಮಾತಾಡ್ತಾ ಇಲ್ಲ, ಅವರಲ್ಲಿ ಸಾಮಾಜಿಕ ಕೌಶಲ್ಯಗಳಿಲ್ಲ, ಅವರಲ್ಲಿ ಭಾಷಾ ಬೆಳವಣಿಗೆ ಇಲ್ಲ ಅಂತ ಏನೇನು ಇಲ್ಲ ಅಂತ ನೋಡ್ತಾ ಇದ್ದೀವಿ. ಅದನ್ನೆಲ್ಲ ಬದಿಗಿಟ್ಟು ಅವರಲ್ಲಿ ಏನೇನಿದೆ ಅಂತ ನೋಡ್ಲಿಕ್ಕೆ ಹೊರಟ್ರೆ, ಆಟಿಸಮ್ ಮಕ್ಕಳು ಒಂದು ವಿಷಯದಲ್ಲಿ ತುಂಬ ಆಸಕ್ತಿ ತೋರಿಸಬಲ್ಲರು, ಒಂದು ವಿಷಯದಲ್ಲಿ ತುಂಬ ಹೆಚ್ಚಿನ ಫೋಕಸ್ ಮಾಡಿಕೊಂಡು ಅವ್ರು ಕಲಿಯಬಲ್ಲರು. ಅಂತಹ ಒಂದು ವಿಶೇಷತೆಯನ್ನು ನಾವು ಟ್ಯಾಪ್ ಮಾಡಿ ಅವರಲ್ಲಿ ಅದ್ಭುತವಾದಂತಹ ಬರಗಾರರನ್ನ ನಾವು ಕಂಡುಹಿಡ್ಕೊಳ್ಬೋದು, ಅದ್ಭುತ ಒಂದು ಮ್ಯೂಸಿಕ್ ಕಾಂಪೋಸರ್ಸ್ನ ನಾವು ಹುಡುಕಿ ತೆಗಿಬೋದು, ಅದ್ಭುತವಾದ ಫೋಟೋಗ್ರಾಫರ್ಸ್ನ ನಾವು ಕಂಡುಹಿಡ್ಕೊಳ್ಬೋದು. ನಾವೆಲ್ಲ ಸಂವಹನ ಅಂದರೆ ಬರೀ ಮಾತು ಮಾತ್ರ ಅಂತ ತಿಳ್ಕೊಂಡ್ಬಿಟ್ಟಿದ್ದೇವೆ, ಮಾತಾಡಿದರೆ ಮಾತ್ರ ನಮ್ಮ ಭಾವನೆಗಳನ್ನು ವ್ಯಕ್ತಪಡಿಸ್ಲಿಕ್ಕೆ ಆಗ್ತದೆ ಅಂತ. ಆದರೆ ಇವತ್ತಿನ ದಿನದಲ್ಲಿ ಈ ಟೆಕ್ನಾಲಜಿ ಪ್ರಪಂಚದಲ್ಲಿ ಕೆಲವೊಂದು ಆ್ಯಪ್ಸ್ ಇದೆ. ಆ ಪೋಷಕರಿಗೆ ನಾವು ಪರಿಚಯ ಮಾಡಿ ಆ ಆ್ಯಪ್ಸ್ಗಳ ಮೂಲಕ ಆ ಮಗುವಿಗೆ ತನ್ನ ಅಗತ್ಯತೆಗಳನ್ನ ಉಳಿದ ಪ್ರಪಂಚಕ್ಕೆ ತಿಳಿಸುವಂತಹ ನಾವು ಪರಿಚಯ ಮಾಡಿಕೊಟ್ರೆ ಅವರು ಅದ್ಭುತವಾದ ಕವನಗಳನ್ನು ಬರಿಬೋದು, ಅದ್ಭುತವಾದ ಪುಸ್ತಕಗಳನ್ನು ಬರಿಬೋದು, ಅದ್ಭುತವಾದ ಲೇಖನಗಳನ್ನು ಅವರು ಬರಿಬೋದು. ಒಟ್ಟಾರೆ ಅವರಲ್ಲಿರ್ತಕ್ಕಂತಹ ನ್ಯೂನ್ಯತೆಗಳನ್ನ ನಾವು ನಗಣ್ಯಗೊಳಿಸಿ ಅವರಲ್ಲಿರ್ತಕ್ಕಂತಹ ಸಾಮರ್ಥ್ಯಗಳನ್ನ ಕಂಡುಕೊಳ್ಳೋದಾದ್ರೆ, ಆಟಿಸಮ್ ಜಾಗೃತಿ ತಿಂಗಳಲ್ಲಿ ನಾವು ನಮ್ಮ ಸುತ್ತಮುತ್ತ ಇರತಕ್ಕಂಥ ಎಲ್ಲ ಆಟಿಸಮ್ ಮಕ್ಕಳ ಪೋಷಕರಿಗೆ ನಾವು ಕೊಡಬೇಕಾದ ಸಂದೇಶ ಏನಂದ್ರೆ, ಸಮಾಜ ನೀವು ನಮ್ಮ ಜೊತೆಗಿರಿ, ನೀವು ಮುಜುಗರ ಪಟ್ಕೊಳ್ಬೇಡಿ, ಇದು ನಮ್ಮ ಜೊತೆಗೆ ಆ ಮಕ್ಕಳಿಗೆ ಸಿಗಬೇಕಾದಂಥ ಎಲ್ಲ ಸೌಲಭ್ಯಗಳು ಕೊಡಿಸ್ಬೇಕಾಗಿರೋದು ನಿಮ್ಮದಷ್ಟೇ ಅಲ್ಲ, ನಮ್ಮ ಜವಾಬ್ದಾರಿ ಕೂಡ ಅಂತ. ಈ ನ್ಯೂನ್ಯತೆಗಳು ಇರ್ತಕ್ಕಂಥ ಮಕ್ಕಳು, ಆಟಿಸಮ್ ಇರ್ಬೋದು ಅಥವಾ ಈ ಡೌನ್ ಸಿಂಡ್ರೋಮ್ ಇರ್ಬೋದು, ಬುದ್ಧಿಶಕ್ತಿಯ ಕೊರತೆ ಇರ್ಬೋದು, ಅತಿ ಚಟುವಟಿಕೆ ಇರ್ತಕ್ಕಂಥ ಮಕ್ಕಳು ಇರ್ಬೋದು, ಆಂತರಿಕವಾಗಿ ಅವರು ಒಂದು ಒಂಟಿತನವನ್ನು ಅನುಭವಿಸ್ತಾ ಇರ್ತಾರೆ. ನನಗೆ ಯಾರು ಸ್ನೇಹಿತರಿಲ್ಲ, ನನ್ನನ್ನು ಯಾರು ಸೇರಿಸ್ಕೊಳ್ತಿಲ್ಲ, ನನಗೆ ನನ್ನದೇ ಆದಂಥ ಸಂಗಾತಿಗಳಿಲ್ಲ, ಎಲ್ಲರೂ ನನ್ನನ್ನು ಹೀನವಾಗಿ ನೋಡ್ತಾರೆ ಅನ್ನೋ ಭಾವನೆ ಇರುತ್ತೆ. ಇದು ನಮಗೆ ಅಚ್ಚರಿಯ ವಿಷಯ. ಆಟಿಸಮ್ ಇರತಕ್ಕಂಥ ವ್ಯಕ್ತಿ ಬೇರೆ ವ್ಯಕ್ತಿಗಳಿಗಿಂತ ಒಂದು ದಶಕದ ಮುಂಚೆನೇ ಸಾವನ್ನಪ್ಪಬಹುದು. ಅದರ ಅರ್ಥ ಏನಂದ್ರೆ, ಆತನಿಗೆ ಆಗ್ತಾ ಇರತಕ್ಕಂತಹ ಒಂದು ನೋವು ಅಥವಾ ಒಳಗೆ ಆಗ್ತಾ ಇರತಕ್ಕಂಥ ಸಂಕಟ ಅಥವಾ ಕಾಯಿಲೆ ಅದನ್ನು ಸರಿಯಾಗಿ ತಿಳಿಸದೆ ಅಥವಾ ಹೊರಗಿನ ವ್ಯಕ್ತಿಗಳಿಗೆ ತಪಾಸಣೆ ಮಾಡುವಂಥ ವ್ಯಕ್ತಿಗಳಿಗೆ ಅವ್ರಿಗೆ ಏನು ತೊಂದರೆ ಆಗ್ತಾ ಇದೆ ಅಂತ ಗೊತ್ತಾಗದೆ ಅದು ತಪ್ಪಿ ಹೋಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಇಡೀ ಸಮಾಜ, ಎಲ್ಲ ಪ್ರೊಫೆಷನಲ್ಸ್, ನಾವೆಲ್ಲ ಈ ಮಕ್ಕಳು ಫಸ್ಟ್ ಆಟಿಸಮ್ ಅಂತ ಏನಂತ ತಿಳ್ಕೊಳ್ಳೋಣ. ಎರಡನೇದು, ಆ ಮಕ್ಕಳಲ್ಲಿ ಇರ್ತಕ್ಕಂಥ ಸಾಧ್ಯತೆಗಳೇನಿದೆ ಕಂಡುಕೊಳ್ಳೋಣ, ನ್ಯೂನತೆಗಳನ್ನು ಬಿಟ್ಬಿಡೋಣ. ಜೊತೆಗೆ ಅವರ ವರ್ತನೆಗಳ ಮೂಲಕ ಅವರು ಕಮ್ಯುನಿಕೇಟ್ ಮಾಡ್ತಾ ಇರ್ತಕ್ಕಂಥದ್ದನ್ನ ಗ್ರಹಿಸುವಂತೆ ಮಾಡೋಣ. ಟೆಕ್ನಾಲಜಿ ಸಪೋರ್ಟ್ ತಗೊಳ್ಳೋಣ, ಡಿಜಿಟಲ್ ವರ್ಕಲ್ಲಿ ಅವರನ್ನು ತೊಡಗಿಸ್ಕೊಳ್ಳೋಣ. ಅವರು ಮಾಡಿದ್ದ ಕೆಲಸವನ್ನೇ ಮತ್ತೆ ಮತ್ತೆ ಮಾಡುವಂತಹ ಒಂದು ಗುಣವನ್ನ ನಾವು ಗಮನಿಸ್ಕೊಂಡ್ರೆ, ನಮ್ಮ ಸಂಸ್ಥೆಗಳಲ್ಲಿ ಹಲವಾರು ಕೆಲಸಗಳು ಆ ಥರ ಇದೆ. ರಿಜಿಸ್ಟರ್ ಮೇಂಟೈನ್ ಮಾಡೋದಿರ್ಬೋದು, ಎಕ್ಸೆಲ್ ಶೀಟಲ್ಲಿ ಎಂಟರ್ ಮಾಡುವಂಥದ್ದು ಇರ್ಬೋದು, ಅಥವಾ ಈ ಫೋಟೋಗ್ರಫಿ, ವಿಡಿಯೋಗ್ರಫಿ, ಇಂಥ ಟೆಕ್ನಿಕಲ್ ಥಿಂಗ್ಸ್ ಇರ್ಬೋದು. ಇದು ಯಾರ ಜೊತೆಗೂ ಮಾತಾಡಬೇಕಾಗಿಲ್ಲ, ನಾವು ಒಂದು ಕಡೆ ಕೂತ್ಕೊಂಡು ಈ ಕೆಲಸವನ್ನು ಮಾಡ್ಬೋದು, ಅದ್ಭುತವಾಗಿ ಮಾಡ್ಬೋದು. ಪೇಂಟಿಂಗ್, ಕ್ರಾಫ್ಟ್ಸ್. ಸೊ ಎಲ್ಲ ಸಂಸ್ಥೆಗಳಲ್ಲಿ ಇಂತಹ ಕೆಲಸಗಳನ್ನು ಹುಡುಕಿ ಅವರನ್ನು ನಾವು ಎಂಪ್ಲಾಯಬಿಲಿಟಿ ಸ್ಕಿಲ್ಸನ್ನು ಇಂಪ್ರೂವ್ ಮಾಡ್ಕೊಂಡು ಅವರನ್ನು ಕೆಲಸದಲ್ಲಿ ತೊಡಗಿಕೊಳ್ಳುವಂಥ ಕೌಶಲ್ಯಗಳ ಅಭಿವೃದ್ಧಿ ಮಾಡಿಸಿ ಅವರಿಗೆ ಅವಕಾಶಗಳನ್ನು ಕೊಡಿಸ್ಲಿಕ್ಕೆ ಶುರು ಮಾಡಿದರೆ ಅವ್ರಿಗೆ ಘನತೆಯಿಂದ ಈ ಜಗತ್ತಿನಲ್ಲಿ ಬದುಕುವಂಥ ಅವಕಾಶ ನಾವು ಕೊಟ್ಟಾಗ ಆಗ್ತದೆ. ಪೋಷಕರಿಗೆ, ಆ ಪೋಷಕರು ಪ್ರತಿನಿತ್ಯ ಅವರು ಆಲೋಚನೆಯಲ್ಲಿ ಇರ್ತಾರೆ, ನಮ್ಮ ನಂತರ ಮುಂದೇನು, ನಾವು ಹಾಗೆ ಹೋದ ಮೇಲೆ ನನ್ನ ಮಕ್ಕಳನ್ನ ಯಾರು ನೋಡ್ಕೊಳ್ತಾರೆ ಅನ್ನುವ ಆತಂಕದಲ್ಲಿ ಅವರಿದ್ದಾರೆ. ನಾವೆಲ್ಲರೂ ಒಟ್ಟಾಗಿ ಜವಾಬ್ದಾರಿಯುತ ಸಂಸ್ಕಾರವಂತ ಸಮಾಜದ ಭಾಗವಾಗಿ ನಾವು ಅವರಿಗೆ ಧೈರ್ಯ ಕೊಡಬೇಕು. ನಾವೊಂದು ವ್ಯವಸ್ಥೆ ಕ್ರಿಯೇಟ್ ಮಾಡೋಣ. ಯು ನೀಡ್ ನಾಟ್ ವರಿ ಅಬೌಟ್ ಯುವರ್ ಚೈಲ್ಡ್ ಫಾರ್ ಫ್ಯೂಚರ್ ಅಂತ. ಯಾಕಂದ್ರೆ ನಾವೆಲ್ಲರೂ ಒಟ್ಟಾಗಿ ಒಂದು ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಆಗಿರೋಣ. ನಿಮ್ಮ ಮಗುವಿನ ಜವಾಬ್ದಾರಿ ನಮ್ಮ ಮಗುವಿನ ಜವಾಬ್ದಾರಿ ಇದ್ದ ಹಾಗೆ. ಸೊ ಅವನ ಒಂದು ಮುಂದಿನ ಭವಿಷ್ಯದ ಬಗ್ಗೆ ಕಾಳಜಿಯನ್ನು ನಾವೆಲ್ಲ ಒಟ್ಟಾಗಿ ತೆಗೆದುಕೊಳ್ಳೋಣ ಅಂತ ಹೇಳಿ ಅವರ ಜೊತೆಗೆ ನಾವು ನಿಂತ್ಕೊಳ್ಬೇಕಾಗಿದೆ. ಆಟಿಸಮ್
ಮಕ್ಕಳಲ್ಲೂ ಅಂದರೆ ಗಂಡು ಮಕ್ಕಳಲ್ಲೂ ಹೆಣ್ಣು ಮಕ್ಕಳಲ್ಲೂ ಕಂಡು ಬರ್ತದೆ. ಅದರಲ್ಲೂ ಎಷ್ಟೋ ಬಾರಿ ಹೆಣ್ಣು ಮಕ್ಕಳಲ್ಲಿ ಇರ್ತಕ್ಕಂಥ ಆಟಿಸಮ್ ಗುರ್ತೇ ಸಿಗೋದಿಲ್ಲ. ಯಾಕಂದರೆ ಈಗ ತಲೆ ಎತ್ತಿ ನೋಡೋದಿಲ್ಲ, ಮಾತಾಡೋದಿಲ್ಲ ಅಂದ ತಕ್ಷಣ ಸಾಮಾನ್ಯವಾಗಿ ಪೋಷಕರೇ ಅಂದ್ಕೊಳ್ತಾರೆ, ಓ ಅವನಿಗೆ ನಾಚಿಕೆ ಜಾಸ್ತಿ, ಅವಳಿಗೆ ನಾಚಿಕೆ ಜಾಸ್ತಿ, ಅವಳು ಹೆಚ್ಚು ಹೊರಗೆ ಬರೋದಿಲ್ಲ, ಜನರೊಟ್ಟಿಗೆ ಬೆರೆಯೋದಿಲ್ಲ ಅಂದ ತಕ್ಷಣ ಅವರು ನಾಚಿಕೆ ಉಳ್ಳ ಸ್ವಭಾವದವರು ಅಂದ್ಕೊಂಡು ಅವ್ರನ್ನ ಗುರ್ಸ್ಲಿಕ್ಕೆ ಹೋಗುದಿಲ್ಲ. ಅಥವಾ ಕೆಲವೊಂದು ಸರಿ ಮನೇಲಿ ಇರ್ತಕ್ಕಂಥ ಅಜ್ಜ ಅಜ್ಜಿ ಒಂಥರ ಕನ್ಫ್ಯೂಸ್ ಮಾಡಿಬಿಡ್ಬೋದು. ಗಂಡು ಮಕ್ಕಳು ಸ್ವಲ್ಪ ಮಾತಾಡೋದು ಕಡಿಮೆ, ನಿಧಾನಕ್ಕೆ ದೊಡ್ಡದಾದ್ಮೇಲೆ ಸರಿ ಹೋಗ್ಬೋದು ಅಂತ ಹೇಳಿ ಮುಂದೆ ಹಾಕ್ಬೋದು. ಆದರೆ ಆ ತಪ್ಪು ಮಾಡಬಾರ್ದು. ನಮಗೆ 2 ವರ್ಷದಲ್ಲಿ ಮಗು ಅಮ್ಮನ ಮುಖ ನೋಡ್ತಾ ಇರಲಿಲ್ಲ, ಅಮ್ಮನಿಗೆ ಸ್ಮೈಲ್ ಮಾಡ್ತಾ ಇರಲಿಲ್ಲ. 1.5-2 ವರ್ಷಕ್ಕೆ ಸಾಕಷ್ಟು ಶಬ್ದಗಳನ್ನು ಮಗು ಮಾತಾಡಬೇಕಿತ್ತು, ಇನ್ನೂ ಮಾತನಾಡಲಿಕ್ಕೆ ಮಗು ಪ್ರಾರಂಭಿಸೇ ಇಲ್ಲ ಅಂದಾಗ ನಾವು ವಾಕ್ ಶ್ರವಣ ತಜ್ಞರ ಹತ್ರ ಭೇಟಿ ಮಾಡದೇ ಇರುವಂಥದ್ದು, ಆಕ್ಯುಪೇಷನಲ್ ಥೆರಪಿಸ್ಟ್, ಈ ವೃತ್ತಿಪರ ಚಿಕಿತ್ಸಕರನ್ನ ಭೇಟಿ ಮಾಡದೇ ಇರುವಂಥದ್ದು ಅಷ್ಟೇ ತಪ್ಪು. ಇಲ್ಲಿ ಡಾಕ್ಟರ್ ಹತ್ರ ಹೋಗ್ಬಿಟ್ರೆ ಲೇಬಲ್ ಆಗಿಬಿಡುತ್ತೆ, ನನ್ನ ಮಗುವಿಗೆ ಆಟಿಸಮ್ ಇದೆ ಅಂತ ಹೇಳಿಬಿಡ್ತಾರೆ ಅನ್ನೋ ಆತಂಕದಿಂದ ಎಷ್ಟೋ ಪೋಷಕರು ಇವತ್ತು ವೈದ್ಯರ ಹತ್ರ ಹೋಗೋದೇ ಇಲ್ಲ. ಅಥವಾ ತಮಗೆ ಸಮಾಧಾನ ಮಾಡ್ಕೊಳ್ತಾರೆ, ಏನಂದರೆ ಬೆಳೆದು ದೊಡ್ಡವರಾದ್ಮೇಲೆ ಸರಿ ಹೋಗುತ್ತೆ ಅಂತ ನಮ್ಮ ಪಕ್ಕದ ಮನೆಯವ್ರು ಹೇಳಿದ್ದಾರೆ, ಅದಕ್ಕೆ ವೆಯ್ಟ್ ಮಾಡೋಣ ಅಂತ. ಅಥವಾ ಇನ್ಯಾರೋ ಇನ್ನೊಂದು ಮಗು ಮಾಡ್ಕೊಂಡ್ಬಿಡಿ, ಆ ಮಗು ಬೆಳೀತಾ ಆ ಮಗು ಜೊತೆಗೆ ಮಾತಾಡಿ ಈ ಮಗು ಸರಿ ಹೋಗ್ಬಿಡುತ್ತೆ ಅಂತ. ವಿ ಆಲ್ವೇಸ್ ವಾಂಟ್ ದಿಸ್ ಮ್ಯಾಜಿಕಲ್ ರೆಮಿಡೀಸ್. ನಮಗೆ ರೆಗ್ಯುಲರ್ ಆಗಿ ಚಿಕಿತ್ಸೆ ಕರ್ಕೊಂಡೋಗಿ ಸ್ಪೀಚ್ ಥೆರಪಿ ಕರ್ಕೊಂಡು ಹೋಗುವಂಥದ್ದು, ಅಥವಾ ಆಕ್ಯುಪೇಷನಲ್ ಥೆರಪಿ ಕರ್ಕೊಂಡು ಹೋಗುವಂಥದ್ದು, ಮಕ್ಕಳ ವೈದ್ಯರಲ್ಲಿ ಕರ್ಕೊಂಡು ಹೋಗುವಂಥದ್ದು, ಈ ಡೆವಲಪ್ಮೆಂಟಲ್ ಪೀಡಿಯಾಟ್ರಿಷಿಯನ್ಸ್ ಇರ್ತಾರೆ ಅವ್ರ ಹತ್ರ ಕರ್ಕೊಂಡು ಹೋಗುವಂಥದ್ದು, ಮನೋವೈದ್ಯರ ಹತ್ರ ಕರ್ಕೊಂಡು ಹೋಗುವಂಥದ್ದು ನಮಗೆ ಕಷ್ಟ. ಆರಂಭದಲ್ಲಿ ನಮ್ಗೆ ಗೊತ್ತಾಗಿದೆ ಮಗು ಮಾತಿನಲ್ಲಿ ತಡ ಆಗ್ತಾ ಇದೆ, ರಿಪೀಟೆಡ್ ಆದ ವರ್ತನೆಗಳನ್ನು ಮಾಡ್ತಾ ಇದೆ, ಎಷ್ಟು ವಯಸ್ಸಿಗೆ ತಕ್ಕನಾಗಿ ಎಷ್ಟು ಮಾತಾಡಬೇಕಿತ್ತು ಅಷ್ಟು ಶಬ್ದಗಳು ಬಂದಿಲ್ಲ, ಸಾಮಾಜಿಕ ಕೌಶಲ್ಯಗಳಲ್ಲಿ ಹಿಂದೆ ಬೀಳ್ತಾ ಇದೆ, ಮಕ್ಕಳಿಗೆ ವಯಸ್ಸಿಗೆ ತಕ್ಕನಾದಂತಹ ಆಟಗಳು ಆಡಬೇಕಾಗಿತ್ತು. ಈಗ ಮಗುಗೆ ಕಾರ್ ತಂದು ಕೊಟ್ವಿ, ಆ ಕಾರ್ ಜೊತೆಗೆ ಮಗು ಆಟ ಆಡೋದು ಸಹಜವಾದಂಥದ್ದು, ಸೈಕಲ್ ತಂದು ಕೊಟ್ಟು ಸೈಕಲ್ ಜೊತೆಗೆ ಆಟ ಆಡೋದು ಸಹಜವಾದಂಥದ್ದು. ಆದರೆ ಇಲ್ಲೊಂದು ಮಗು ಇದೆ, ಆ ಆಟಿಕೆ ಮೇಲೆ ಆಸಕ್ತಿ ತೋರದೆ ಆ ಆಟಿಕೆಯ ಒಂದು ಭಾಗದ ಜೊತೆಗೆ ಗಂಟೆಗಟ್ಟಲೆ ನೋಡ್ತಾ ಕೂತ್ಕೊಳ್ಳುವಂಥದ್ದು. ಸೈಕಲ್ ತಂದು ಕೊಟ್ಟಿದ್ದಾರಪ್ಪ, ಆ ಸೈಕಲ್ನ ಉಲ್ಟಾ ಇಟ್ಟು ಆ ಗಾಲಿಯನ್ನ ಗಂಟೆಗಟ್ಟಲೆ ತಿರುಗಿಸ್ತಾ ಕೂತ್ಕೊಂಡಿರುವಂಥದ್ದು. ಕಾರುಗಳನ್ನ ತಂದು ಇಟ್ಟಿದ್ದಾರೆ ಅಪ್ಪ, ಕಾರುಗಳ ಜೊತೆಗೆ ಆಟ ಆಡದೆ ಆ ಕಾರುಗಳನ್ನ ಲೈನ್ ಆಗಿ ಪೇರಿಸಿಡುವಂಥದ್ದು. ಅಥವಾ ಮನೆಯಲ್ಲಿ ಮಗು ಆಡಬೇಕಾದಂತಹ ಎಷ್ಟೋ ಆಟಿಕೆ ವಸ್ತುಗಳಿದೆ, ಅದನ್ನೆಲ್ಲ ಬಿಟ್ಟು ಮನೆಯ ಮೂಲೆಯಲ್ಲಿ ಮುರಿದು ಹೋದಂತಹ ಕೆಲವೊಂದು ವಸ್ತುಗಳು, ಅಥವಾ ಒಂದು ಕಟ್ಟಿಗೆ ಪೀಸು, ಒಂದು ಕಲ್ಲಿನ ಪೀಸು, ನಾರ್ಮಲ್ ಆಗಿ ರೆಗ್ಯುಲರ್ ಆಗಿ ಆ ವಯಸ್ಸಿನ ಮಕ್ಕಳು ಇಷ್ಟಪಡದಂತಹ ಕೆಲವೊಂದು ವಸ್ತುಗಳನ್ನ ಜೋಪಾನವಾಗಿ ಎತ್ತಿಟ್ಟು ಅದರ ಜೊತೆ ಗಂಟೆಗಟ್ಟಲೆ ಆಡುವಂಥದ್ದು. ಇದು ನಮ್ಮ ಗಮನಕ್ಕೆ ಬಂದಾಗ ಇದು ಆಟಿಸಮ್ ಇರಬಹುದು ಅಂತ ನಾವು ಗುರುತಿಸಬೇಕು. ಮತ್ತು ಈ ಮಕ್ಕಳಿಗೆ ಸೇಮ್ನೆಸ್ ಅಂದರೆ ಒಂದೇ ರೀತಿಯ ವಾತಾವರಣ ಅವರು ಇಷ್ಟಪಡ್ತಾ ಇರ್ತಾರೆ ಅಂತ ನಾನು ಹೇಳಿದೆ, ಅದರಲ್ಲಿ ಸ್ವಲ್ಪ ಬದಲಾವಣೆ ಆದರೂ ಕೂಡ ಅವರು ತುಂಬ ಹಠ ಮಾಡ್ತಾರೆ. ಅಮ್ಮ ಅವರ ರೂಮನ್ನು ಚೇಂಜ್ ಮಾಡಿಬಿಟ್ಟಿದ್ರು, ಅಮ್ಮ ಅವರ ಹಾಸಿಗೆನ ಚೇಂಜ್ ಮಾಡಿಬಿಟ್ಟಿದ್ರು, ಅಥವಾ ಅವರ ರೂಮಿನ ವಸ್ತುಗಳನ್ನು ಅವನು ಇಟ್ಟು ಚೇಂಜ್ ಮಾಡಿಬಿಟ್ರೆ ದೊಡ್ಡ ಗಲಾಟೆ ಮಾಡ್ತಾನೆ. ಇದೆಲ್ಲ ಈ ಆಟಿಸಮ್ ಲಕ್ಷಣಗಳಾಗಿರಬಹುದು. ಪೋಷಕರಲ್ಲಿ ನನ್ನ ನಿವೇದನೆ, ನಿಮ್ಮ ಮಗುವಿನ ಅಗತ್ಯತೆಗಳೇನು, ಆ ಸ್ಪೆಷಲ್ ನೀಡ್ಸ್ ಏನು ನಿಮಗೆ ಚೆನ್ನಾಗಿ ಗೊತ್ತು. ಇನ್ಫ್ಯಾಕ್ಟ್ ಆಟಿಸಮ್ನ ಸರಳವಾಗಿ ಹೇಳುವುದಂದ್ರೆ, ಆಟಿಸಮ್ ಅಂದರೆ ಒಂದು ಅದ್ಭುತ ಅಮ್ಮ ಅಂತ ಒಬ್ಬ ಲೇಖಕ ಹೇಳ್ತಾನೆ. ಯಾಕೆಂದರೆ ಇಡೀ ಪ್ರಪಂಚವೇ ನನ್ನ ಮಗುವನ್ನ ಅರ್ಥ ಮಾಡ್ಕೊಂಡಿಲ್ಲ ಅಂದರೂ ಆ ತಾಯಿಗೆ ಅರ್ಥ ಆಗುತ್ತೆ ಮಗುಗೆ ಏನು ಬೇಕು ಅಂತ. ಬರೀ ಆ ಮಗುವಿನ ವರ್ತನೆಗಳ ಮೂಲಕ ಆ ತಾಯಿ ಅರ್ಥ ಮಾಡ್ಕೊಂಡ್ಬಿಡ್ತಾಳೆ, ಅವನಿಗೆ ಬೇಜಾರಾಗಿದೆ, ಅವನಿಗೆ ಬೋರ್ ಆಗಿದೆ, ಅವನು ಬೋರ್ ಆದಾಗ ಈ ರೀತಿ ಮಾಡ್ತಾನೆ, ಅವನಿಗೆ ಹಸಿವಾಗಿದೆ ಅಂತ. ಬೇರೆ ಆ ಹಾಲಲ್ಲಿರೋರು ಯಾರಿಗೂ ಗೊತ್ತಾಗ್ಲಿಲ್ಲ ಮಗುಗೆ ಏನು ಬೇಕಿದೆ ಅಂತ, ತಾಯಿಗೆಲ್ಲ ಅರ್ಥ ಆಗ್ಬಿಡುತ್ತೆ. ಆದರೆ ನೀವು ಹೊರಗೆ ಬರಬೇಕು, ಈ ಮಗುವನ್ನು ಕರೆದುಕೊಂಡು ಸಮಾಜದಲ್ಲಿ ಹೊರಗೆ ಬರಬೇಕು. ನೀವು ಇನ್ನೂ ಮುಚ್ಚು ಮರೆ ಮಾಡೋ ಅವಶ್ಯಕತೆ ಇಲ್ಲ, ಯಾಕಂದರೆ ನೀವು ಯಾವ ತಪ್ಪನ್ನು ಮಾಡಿಲ್ಲ. ಈ ಆಟಿಸಮ್ ಇರ್ತಕ್ಕಂಥದ್ದು ಒಂದು ನರವೈಜ್ಞಾನಿಕ ವ್ಯವಸ್ಥೆ ಅಂತ ನಮ್ಗೆ ಗೊತ್ತಾಗಿದೆ, ಇದರಲ್ಲಿ ಯಾರು ತಪ್ಪು ಇಲ್ಲ. ಯಾಕೆಂದರೆ ಇಷ್ಟು ದಿನ ನೀವು ಮುಜುಗರದಿಂದ, ಅಯ್ಯೋ ಎಲ್ಲರೂ ಏನು ಅಂದ್ಕೊಳ್ತಾರೇನೋ, ಇವಳು ಮಗುನ ಚೆನ್ನಾಗಿ ಬೆಳೆಸಿಲ್ವೇನೋ, ಗರ್ಭಿಣಿ ಇದ್ದಾಗ ಸರಿಯಾಗಿ ಆರೈಕೆ ಮಾಡ್ಕೊಂಡಿಲ್ವೇನೋ ಅಂತ ಬೇರೆಯವ್ರು ತಿಳ್ಕೊಳ್ತಾರೆ, ಈ ರೀತಿ ಕೀಟಲೆ ಮಾತುಗಳನ್ನು ಆಡ್ತಾರೆ ಅಂಥೇಳಿ ನೀವು ಮುಜುಗರದಿಂದ ಹೊರಗೆ ಬರ್ತಾ ಇಲ್ಲ. ಈಗ ಕಾಲ ಬದಲಾಗಿದೆ, ಸಾಮಾಜಿಕ ಜಾಲತಾಣಗಳ ಮಾಹಿತಿಯಿಂದ ಈಗ ಆಟಿಸಮ್ ಬಗ್ಗೆ ಸಾಕಷ್ಟು ವಿಚಾರಗಳು ಜನರಿಗೆ ಗೊತ್ತಿದೆ. ನೀವು ಹೊರಗೆ ಬರೆದಿದ್ರೆ ಬೇರೆಯವ್ರಿಗೆ ಗೊತ್ತಾಗೋದಿಲ್ಲ. ನಿಮ್ಮ ಮಕ್ಕಳ ಘನತೆ ಬಗ್ಗೆ ಫಸ್ಟ್ ನೀವು ಮಾತಾಡಬೇಕು, ನಿಮ್ಮ ಮಕ್ಕಳ ಅಗತ್ಯತೆಗಳ ಬಗ್ಗೆ ನೀವು ತಿಳ್ಕೊಳ್ಬೇಕು. ಇಷ್ಟೆಲ್ಲ ಒಂದು ಕಷ್ಟಗಳನ್ನು ಎದುರಿಸಿ ನೀವು ಮುಂದೆ ಬಂದಿದ್ದೀರಿ. ಇನ್ನು ನೀವು ನಿಮ್ಮ ಒತ್ತಡ ನಿರ್ವಹಣಾ ಕಲೆಗಳನ್ನು, ಕೌಶಲ್ಯಗಳನ್ನು ನೀವು ಕಲ್ತ್ಕೊಳ್ಬೇಕು. ಸೊ ಎಲ್ಲ ಆಟಿಸಮ್ ಪೋಷಕರಲ್ಲಿ ನನ್ನ ನಿವೇದನೆ, ನಾವು ಉಡುಪಿಯಲ್ಲಿ ಸಂವೇದ ಅನ್ನುವ ಆಟಿಸಮ್ ಸೊಸೈಟಿ ಆಫ್ ಉಡುಪಿಯ ಒಂದು ಭಾಗ
ಪೋಷಕರ ಬೆಂಬಲ ಗುಂಪು. ಈ ಬೆಂಬಲ ಗುಂಪಿಗೆ ನೀವು ಸೇರ್ಕೊಳ್ಳಿ. ಅಲ್ಲಿ ಪೋಷಕರಿಗಾಗಿ ಮಾಹಿತಿ ಕಾರ್ಯಕ್ರಮಗಳಿದೆ, ಮನರಂಜನೆ ಕಾರ್ಯಕ್ರಮಗಳಿದೆ, ಒಬ್ಬರ ಕೌಶಲ್ಯಗಳನ್ನು ಇನ್ನೊಂದು ಪೋಷಕರು ಹಂಚಿಕೊಳ್ಳುವಂತಹ ಅವಕಾಶಗಳಿದೆ. ಇವತ್ತಿನ ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ 127 ಜನರಲ್ಲಿ ಒಂದು ಮಗುಗೆ ಆಟಿಸಮ್ ಇರುವಂಥ ಸಾಧ್ಯತೆಗಳಿದೆ ಅಂತ. ಇನ್ನು ಕೆಲವೊಂದು ದೇಶಗಳಲ್ಲಿ 30 ಮಕ್ಕಳಲ್ಲಿ ಒಂದು ಮಗುವಿಗೆ ಆಟಿಸಮ್ ಇದೆ ಅಂತ ಕೆಲವರು ಹೇಳ್ತಾರೆ. 60 ಮಕ್ಕಳಲ್ಲಿ ಒಂದು ಮಗುಗೆ ಆಟಿಸಮ್ ಇರುವಂಥ ಸಾಧ್ಯತೆಗಳಿದೆ ಅಂತ ಹೇಳಿ ಬೇರೆ ಬೇರೆ ಸ್ಟ್ಯಾಟಿಸ್ಟಿಕ್ಸ್ ಹೇಳ್ತಾರೆ. ಸೊ ಒಂದು 100 ಮಕ್ಕಳಲ್ಲಿ ಒಂದು ಮಗುಗಿದೆ ಅಂತಂದರೆ ಎಷ್ಟೊಂದು ಸಂಖ್ಯೆ ಆಯಿತು. ಅಷ್ಟು ದೊಡ್ಡ ಸಂಖ್ಯೆಯ ಮಕ್ಕಳ ವಿಶೇಷ ಅಗತ್ಯತೆಗಳಿಗೋಸ್ಕರ ನಾವು ತಯಾರಿದ್ದೇವಾ? ಸಮಾಜ, ನಮ್ಮ ಶಾಲೆಗಳು ತಯಾರಿದೆಯಾ? ನಮ್ಮ ಶಿಕ್ಷಕರು ಈ ಅಗತ್ಯತೆಗಳಿಗೆ ಈಡೇರಿಸಲಿಕ್ಕೆ ತಯಾರಿದ್ದಾರಾ? ಇದನ್ನು ನಾವು ಪ್ರಶ್ನಿಸ್ಕೊಳ್ಬೇಕು. ಇದೆಲ್ಲದಕ್ಕೂ ಮೊದಲು ನಾವು ಆಟಿಸಮ್ ಬಗ್ಗೆ ಚೆನ್ನಾಗಿ ತಿಳ್ಕೊಳ್ಬೇಕು. ಆ ಪೋಷಕರಿಗೆ ಬೆಂಬಲ ನೀಡಬೇಕು. ಆಟಿಸಮ್ ಇರ್ತಕ್ಕಂತಹ ಮಕ್ಕಳ ಭಾವನೆಗಳಿಗೆ ಬೆಲೆ ನೀಡಬೇಕು. ಆವಾಗ ಈ ವರ್ಷದ ಧ್ಯೇಯವಾಕ್ಯ ಏನಿದೆ, ಆಟಿಸಮ್ ಮತ್ತು ಮಾನವೀಯತೆ, ಎಲ್ಲರ ಬದುಕಿಗೂ ಮೌಲ್ಯವಿದೆ ಅನ್ನುವಂಥದ್ದನ್ನು ತುಂಬ ಸಮರ್ಥವಾಗಿ ನಾವು ಈ ಆಟಿಸಮ್ ಜಾಗೃತಿ ತಿಂಗಳಿಂದ ಆರಂಭಿಸಿ ಇಡೀ ವರ್ಷದಲ್ಲಿ ನಾವು ಅದನ್ನು ಅರ್ಥ ಸಹಿತ ಅದನ್ನು ಫಾಲೋ ಮಾಡೋಣ. ಆಟಿಸಮ್ ಸೊಸೈಟಿ ಆಫ್ ಉಡುಪಿ ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬ ಪೋಷಕರಿಗೂ, ಪ್ರತಿಯೊಬ್ಬ ಆಟಿಸಮ್ ಇರತಕ್ಕಂಥ ಮಕ್ಕಳು ಮತ್ತು ಹದಿಹರೆಯದವರ ಜೊತೆಗಿದೆ ಅಂತ ಹೇಳ್ತಾ, ಎಲ್ಲ ಸಂಘ ಸಂಸ್ಥೆಗಳು ಮಕ್ಕಳ ಜೊತೆಗೆ ಯಾರೆಲ್ಲ ಕೆಲಸ ಮಾಡ್ತಾ ಇದ್ದೀರಿ ಅವರೆಲ್ಲರೂ ಆಟಿಸಮ್ ಸೊಸೈಟಿ ಆಫ್ ಉಡುಪಿಯ ಜೊತೆಗೆ ಕೈ ಜೋಡಿಸಿ ಅಂತ ವಿನಂತಿ ಮಾಡ್ಕೊಳ್ತಾ, ಒಟ್ಟಾರೆ ಎಲ್ಲರ ಸಹಕಾರದಿಂದ ಮುಂದಿನ ದಿನಗಳಲ್ಲಿ ಆಟಿಸಮ್ ಇರ್ತಕ್ಕಂತಹ ಮಕ್ಕಳು ಘನತೆಯಿಂದ ಬದುಕುವಂತಾದರೆ ಅದು ಒಳ್ಳೆಯ ಬೆಳವಣಿಗೆ. ನಿಮ್ಮೆಲ್ಲರ ಸಹಕಾರ ಅದಕ್ಕೆ ಬೇಕು ಅಂತ ಕೇಳ್ತಾ, ಆಟಿಸಮ್ ಸೊಸೈಟಿ ವತಿಯಿಂದ ಧನ್ಯವಾದಗಳು.